ಪಾಪು ಎಲ್ಲ ಸ್ನಾನ ಆಯಿತು, ಅಮ್ಮ ರೆಡಿ ಮಾಡೋದು. Hello everyone, welcome back to my YouTube channel VJMR A Daily Drifts. ಎಲ್ಲರೂ ಹೇಗಿದ್ದೀರಾ? ಹೋಪ್ ಯು ಆಲ್ ಫೈನ್. ಪ್ರತಿಯೊಂದು ಚಿಕ್ಕ ಪುಟ್ಟ ಸಂತೋಷವನ್ನು ಸಂಭ್ರಮಿಸಲು ಕಲಿತಾಗ ಜೀವನವೇ ಸ್ವರ್ಗವೆನಿಸುತ್ತದೆ ಅಲ್ವಾ? ನನ್ನ ಡೇ ಸ್ಟಾರ್ಟ್ ಆಗೋದು ಅರ್ಲಿ ಮಾರ್ನಿಂಗ್ 7 o'clockಗೆ ನನ್ನ ಸ್ನಾನ ಮುಗಿಯುತ್ತೆ. ಆಮೇಲೆ ಈ ಥರ ಬೆಲ್ಟ್ ಕಟ್ಕೋತೀನಿ, ಬಿಕಾಸ್ ನನ್ನ ಟಮ್ಮಿ ಸ್ವಲ್ಪ ರೆಡ್ಯೂಸ್ ಆಗಲಿ ಅಂತ. ನನಗೆ ಸೆಕ್ಷನ್ ಆದ್ದರಿಂದ ಸ್ವಲ್ಪ ಬ್ಯಾಕ್ ಪೇನ್ ಇದೆ, ಸೊ ಬ್ಯಾಕ್ ಪೇನ್ ಕೂಡ ರೆಡ್ಯೂಸ್ ಆಗಲಿ ಅಂತ ಈ ಥರ ಬೆಲ್ಟ್ ಕಟ್ಕೋತೀನಿ. ನಂತರ ತಕ್ಷಣ ಸ್ನಾನ ಮಾಡಿದ ತಕ್ಷಣ ಬಟ್ಟೆ ಕಟ್ಕೊಂಡು ತಲೆಗೆ ಡಬಲ್ ಬೆಡ್ಶೀಟ್ ಒದಿಸಿ ಮಲಗಿಸ್ತಾರೆ. ಸೊ ಇದರಿಂದ ನಮ್ಮ ಬಾಡಿ ಸ್ವೆಟ್ ಆಗುತ್ತೆ, ನಾವು ವೆಯ್ಟ್ ರೆಡ್ಯೂಸ್ ಆಗ್ತೀವಿ ಅಂತ ಈ ಥರ ಪ್ರೊಸೀಜರ್ ಫಾಲೋ ಮಾಡ್ತಾರೆ. ಇದು ಆಗಿನ ಕಾಲದಿಂದ ನಡ್ಕೊಬರ್ತಿದೆ, ಅದೇ ಪ್ರೊಸೀಜರ್ನ ನಮ್ಮಮ್ಮ ಫಾಲೋ ಮಾಡ್ತಿದ್ದಾರೆ. ಸೊ ಮಲಗಿ ರೆಸ್ಟ್ ಮಾಡಿ ಸ್ವಲ್ಪ ಹೊತ್ತು 1.5 hour ಮಲಗಿದ್ದೆ. ಪಾಪು ಎಲ್ಲ ಸ್ನಾನ ಆಯಿತು, ಅಮ್ಮ ರೆಡಿ ಮಾಡಿದ್ರು. ನಾನು ಹಾಗೆ ಅವನ್ನ ಸ್ವಾಡಲ್ ಮಾಡಿ ಮಲಗಿಸ್ದೆ. ಸ್ವಾಡಲ್ ಮಾಡಿ ಮಲಗಿಸೋದ್ರಿಂದ ಮಗು ಅಟ್ಲೀಸ್ಟ್ 3 hours ಮಲಗಿರ್ತಾನೆ. ತೊಟ್ಲಲ್ಲಿ ಬೆಳಗ್ಗೆ ಮಾತ್ರ ಸ್ನಾನ ಮಾಡಿದ ತಕ್ಷಣ ಮಲ್ಕೋತಾನೆ, ಅದು ಬಿಟ್ಟರೆ ಎಲ್ಲ ನನ್ನ ಜೊತೆನೇ ಮಲ್ಕೋತಾನೆ. ಸೊ ಇವಾಗ 3 hours ಅವ್ನು ಮಲಗಿರ್ತಾನೆ. ಅಷ್ಟು ನಾನು ಸ್ವಲ್ಪ ರೆಸ್ಟ್ ಮಾಡಿಕೊಂಡು ವಾಕ್ ಮುಗಿಸ್ಕೊಂಡು ಬ್ಯಾಕ್. ನಾನು ರೆಸ್ಟ್ ಮಾಡಿ ಎದ್ದೆ. ಇವಾಗ ಅವನಿನ್ನ ಮಲಗಿದ್ದ. ನಾನು ಹೇಳ್ದಾಗೆ ಅವ್ನು 3 hours ಎದ್ದೇಳಲ್ಲ ಅಂತ ಹೇಳಿದೆ. ಸೊ ಹಾಗೆ ಮಲಗಿದ್ದಾನೆ. ನನ್ನ ವರ್ಕ್ ಕೂಡ ಮುಗಿಸ್ಕೊಳ್ಳೋಣ. ಸ್ವಲ್ಪ ಹೇರಿನ ವೆಟ್ ಆಗಿತ್ತು, ಅದನ್ನು ಡ್ರೈ ಮಾಡ್ಕೊಳ್ಳೋಣ ಅಂತ ಅಮ್ಮ ಕೊಕೊನೆಟ್ ಕಾಯಿ ಕಂಠ ಅಂತ ಹೇಳ್ತಾರಲ್ಲ, ಅದನ್ನು ಗ್ಯಾಸ್ ಸ್ಟವ್ ಮೇಲೇ ಅವರು ಅದನ್ನು ಸುಡ್ತಾರೆ. ಅದಾದಮೇಲೆ ಆ ಕೆಂಡದಿಂದ ನಾನು ಕೂದಲನ್ನ ಡ್ರೈ ಮಾಡ್ಕೋತೀನಿ. ಈ ಐಡಿಯಾ ಕೊಟ್ಟಿದ್ದು ನಮ್ಮ ದೊಡ್ಡತ್ತೆ, ಅಂದರೆ ನಮ್ಮ ಅತ್ತೆಯವರ ಅಕ್ಕ. ಸೊ ಆ ಪ್ರೊಸೀಜರ್ನ ಇಲ್ಲೂ ಫಾಲೋ ಮಾಡ್ತಾಯಿದ್ದೀನಿ. ಮೊದಲನೇ ಮಗನ ಪ್ರೆಗ್ನೆನ್ಸಿಯಲ್ಲಿ ನಾನು ಸಮ್ಮರ್ ಆಗಿತ್ತು, ಸೊ ಅವಾಗೇನು ಡ್ರೈ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಇವಾಗ ತುಂಬ ನಂಗೆ ಶೀತ ಆಗ್ತಿದೆ, ಸೊ ಅದಕ್ಕೆ ಇದು ಡ್ರೈ ಮಾಡ್ಕೊಳ್ಳೇಬೇಕು. ಹಾಗೆ ಅಮ್ಮ ಉಪ್ಪಿಟ್ಟು ಮಾಡಿದರು. ನಾನು ಏನೇ ಆಹಾರ ತಿಂದರೂ ಅದಕ್ಕೆ ಹುಚ್ಚೆಳ್ಳೆಣ್ಣೆ ಅಂದರೆ ನೈಗರ್ ಸೀಡ್ಸ್ ಆಯಿಲ್, ಇದನ್ನು ನಾನು ಆ್ಯಡ್ ಮಾಡ್ಕೊಂಡು ತಿಂತೀನಿ. ಬಿಕಾಸ್ ಅದರಿಂದ ನನ್ನ ಬಾಡಿ ಪೇಯ್ನ್ ಆಗಿರಲಿ, ಮತ್ತು ಈ ಟೈಮಲ್ಲಿ ಆಗುವಂಥ ಕೋಲ್ಡ್ ಆಗಿರಲಿ, ಅದೆಲ್ಲ ಅವಾಯ್ಡ್ ಆಗುತ್ತೆ. ನಮ್ಮ ಇಮ್ಯೂನ್ ಸಿಸ್ಟಮ್ಗೂ ತುಂಬ ಒಳ್ಳೆಯದು. ಆಫ್ಟರ್ ಡೆಲಿವರಿ ತುಂಬಾ ಒಳ್ಳೆಯದು ನೈಗರ್ ಸೀಡ್ಸ್ ಆಯಿಲ್. ಕೆಲವರು ಗೀ ಆ್ಯಡ್ ಮಾಡ್ತಾರೆ, ಅದು ಕೂಡ ಬೋನ್ಸಿಗೆ ತುಂಬ ಒಳ್ಳೆಯದು. ಬಟ್ ನಾನು ಎಕ್ಸೆಸ್ ಆಫ್ ಫ್ಯಾಟ್ ಆಗೋದ್ರಿಂದ ಸೊ ನಾನು ತುಪ್ಪನ ಅವಾಯ್ಡ್ ಮಾಡ್ತೀನಿ, ನೈಗರ್ ಸೀಡ್ಸ್ ಆಯಿಲ್ನ ಇಂಟೇಕ್ ಮಾಡ್ತೀನಿ. ನನಗೆ ಇದರಿಂದ ತುಂಬಾ ಒಳ್ಳೇದು ಆಗಿದೆ. ನಾವು ಎಷ್ಟು ಮಗು ಜೊತೆ ಇವಾಗ ಬಾಂಡೇಜ್ ಕ್ರಿಯೇಟ್ ಮಾಡ್ಕೋತೀವೋ ಅಷ್ಟು ನಮ್ಗೆ ತುಂಬ ಒಳ್ಳೆಯದು. ಕೆಲವರು ಹೇಳ್ತಾರೆ ಜಾಸ್ತಿ ಹಚ್ಕೋಬೇಡ, ಆಮೇಲೆ ನಿನ್ನ ತೊಂದರೆ ಕೊಡ್ತಾನೆ ಹಾಗೆ ಹೀಗೆ ಅಂತ. ಬಟ್ ಈ ಟೈಮಲ್ಲಿ ಅವ್ರಿಗೆ ಟೈಮ್ ಕೊಡ್ತೀನಿ. ಯಾವಾಗ ಟೈಮ್ ಕೊಡೋಕ್ಕಾಗತ್ತೆ? ಇವಾಗಲೇ ಅಲ್ವಾ ಅವ್ರಿಗೂ ಬಾಂಡೇಜ್ ಕ್ರಿಯೇಟ್ ಆಗೋದು. ಮಗು ಜೊತೆ ಆಟ ಆಡ್ತಿದ್ದೆ, ಏನೇ ನೋವು ಇರಲಿ, ಏನೇ ಕಷ್ಟ ಇರಲಿ, ಎಷ್ಟು ರಾತ್ರಿ ನಿದ್ದೆಗೆಟ್ಟಿದ್ರು, ರಾತ್ರಿ ಎಲ್ಲ ನಿದ್ದೆನೇ ಮಾಡಿಲ್ಲ ಅಂತ ಗೊತ್ತೇ ಆಗಲ್ಲ. ಆ ಮಗು ದೊಡ್ಡ ಮಾತು, ಮಗು ಆಟ ಆಡೋದು ಎಲ್ಲ ನೋಡ್ತಿದ್ರೆ ನಮಗೆ ಎಷ್ಟೇ ಕಷ್ಟ ಇರಲಿ, ಎಷ್ಟೇ ನೋವಿದ್ರು ಗೊತ್ತೇ ಆಗಲ್ಲ ನನಗೆ. ಸೊ ಮಕ್ಕಳ ಜೊತೆ ಎಷ್ಟು ಇಂಟರಾಕ್ಟ್ ಮಾಡ್ತೀವೋ ಅಷ್ಟು ಅವರ ಬ್ರೈನ್ ಡೆವಲಪ್ ಆಗುತ್ತೆ. ಈ ಥರ ಫ್ಲ್ಯಾಶ್ ಕಾರ್ಡ್ಸ್ ತೋರಿಸೋದ್ರಿಂದ ಅವ್ರ ಫೋಕಸ್ ಮತ್ತು ಆ ಮೋಟಾರ್ ಸ್ಕಿಲ್ ಕೂಡ ಡೆವಲಪ್ ಆಗುತ್ತೆ. ಈ ಟೈಮಲ್ಲಿ ನಾವು ಎಷ್ಟು ಇಂಟರಾಕ್ಟ್ ಮಾಡ್ತೀವೋ ಮಕ್ಕಳ ಹತ್ರ ತುಂಬ ಅವ್ರಿಗೆ ಬೆನಿಫಿಷಿಯಲ್ ಆಗಿರುತ್ತೆ. ಟ್ರಯಾಂಗಲ್ ಡಾಲ್. ವಾಟ್ ಇಸ್ ದಿಸ್? ಏನು ಹೇಳಿದ್ದು ಚಿನ್ನ? ಡಾಲ್. ಕ್ಯಾಮರಾ. And this is balloon. And this is fish. See this card? This is a fish, okay? And this is a telephone. Good boy. Mwah.